ತಾಲೂಕಿನ ಶ್ರೀ ಕ್ಷೇತ್ರ ಕುಮರಗಿರಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ನಡೆಯುತ್ತಿರುವ 21ನೇ ವರ್ಷದ ವೈಶಾಖ ವಿಶಾಖ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅವತಾರೋತ್ಸವದ ಪ್ರಯುಕ್ತ ನಗರದ ಬೋಳರಾಮೇಶ್ವರ ದೇವಾಲಯದಿಂದ ಶ್ರೀವಳ್ಳಿ, ಶ್ರೀ ದೇವಸೇನ ಹಾಗೂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಉತ್ಸವ ಮೂರ್ತಿಯೊಂದಿಗೆ ಕ್ಷೀರ ತುಂಬಿದ ಕಳಸಗಳು, ವಿಶೇಷ ಪೂಜೆ, ಮಂಗಳವಾದ್ಯದೊಂದಿಗೆ ಮೆರವಣಿಗೆ ಹೊರಟು ನಗರದ ಐಜಿ ರಸ್ತೆ ಮೂಲಕ ಬಸವನಹಳ್ಳಿ ಶಾಲೆಯ ಹತ್ತಿರ ತಲುಪಿ ಅಲ್ಲಿಂದ ಶ್ರೀ ಕುಮರಗಿರಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ತಲುಪಲಾಯಿತು. ಶಾಸಕರಾದ ಎಚ್.ಟಿ. ತಮ್ಮಯ್ಯ ಅವರು ಮಾತನಾಡಿ, ನಾನು ಅನೇಕ ದೇಶಗಳಿಗೆ ಪ್ರವಾಸ ಹೋಗಿ ಬಂದಿದ್ದೇನೆ. ಆದರೆ ಎಷ್ಟೇ ದೇಶಕ್ಕೆ ಹೋದರೂ ಕೂಡ ನಮ್ಮ ಭಾರತ ದೇಶದಂಥ ಸಂಸ್ಕಾರ ಇರುವ ದೇಶ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಎಂದು ಹೇಳಿದರು. ಒಂದು ಇವತ್ತು ಶುಭ ಮುಂಜಾನೆ ಸುಬ್ರಹ್ಮಣ್ಯ ಸ್ವಾಮಿಯವರ ಅವತಾರ ಪುರುಷರ ದಿನವಾಗಿ ಇವತ್ತು ತಮಿಳು ಸಂಘದಿಂದ ಎಲ್ಲ ಸಂಘಟನೆಗಳ ಪರವಾಗಿ ಹಾಲಿನ ಅಭಿಷೇಕವನ್ನು ಕುಮಾರಗಿರಿಯಲ್ಲಿ ಇಟ್ಕೊಂಡಿದ್ದು, ಅಲ್ಲಿಗೆ ಇಲ್ಲಿ ಬೋಳರಾಮೇಶ್ವರ ಸನ್ನಿಧಿಯಿಂದ ಪುರೋಹಿತರಾಗಿರ್ತಕ್ಕಂಥ ಕುಮಾರವರ ನೇತೃತ್ವದಲ್ಲಿ ಪೂಜೆ ಕೈಂಕರ್ಯಗಳನ್ನು ನಡೆಸಿ ತೆಗೆದುಕೊಂಡು ಹೋಗುವ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರು ಆಗಿರ್ತಕ್ಕಂಥ ನೂತನ ಅಧ್ಯಕ್ಷರಾದ ರಘುವರವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಗರಸಭೆ ಅಧ್ಯಕ್ಷರು ಸ್ನೇಹಿತರಾಗಿರುವ ಸಿದ್ದಿ ವೇಣುಗೋಪಾಲ್ ಅವರೇ,
ನಗರಸಭಾ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ರವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ಕ್ಷೀರಾಭಿಷೇಕ ನಡೆಯುತ್ತಿದ್ದು, ನಾನು 3ನೇ ಬಾರಿ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದೇನೆ. ಆ ದೇವರು ಈ ಜಿಲ್ಲೆಯ ಎಲ್ಲ ಜನರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥಿಸಿದರು. ಗೌರಮೇಶ್ವರ ಸ್ವಾಮಿಯ ಪಾದಗಳಲ್ಲಿ ನಮಸ್ಕರಿಸ್ತಾ ಇವತ್ತು ಪ್ರತಿ ವರ್ಷದಂತೆ ಸುಬ್ರಹ್ಮಣ್ಯ ಸ್ವಾಮಿಗೆ ಕ್ಷೀರಾಭಿಷೇಕ ಮಾಡ್ತಾ ಇದ್ದಾರೆ. ಇದು ನಾನು 3ನೇ ಬಾರಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ದೇವರ ಕೃಪೆಯಿಂದ ಇನ್ನು ಮುಂದೆಯೂ ಇದೇ ರೀತಿ ನಮಗೂ ಇಡೀ ರಾಜ್ಯಕ್ಕೂ ಒಳ್ಳೆಯದು ಮಾಡಿ ಶುಭವನ್ನು ಉಂಟು ಮಾಡಲಿ ಅಂತೇಳಿ ಶುಭವನ್ನು ಕೊಡ್ತೀನಿ. ದೇವಾಲಯ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಅವರು ಮಾತನಾಡಿ, ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಸ್ವಾಮಿಯವರ ಹಾಲುಕೊಡ ಉತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡುತ್ತಿದ್ದು, ಈಶ್ವರ ದೇವಾಲಯದಲ್ಲಿ ಪೂಜೆಯಾಗಿರುವ ಕ್ಷೀರವನ್ನು ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗಿ ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ಅಭಿಷೇಕ ಮಾಡಲಾಗುತ್ತದೆ ಎಂದು ಹೇಳಿದರು. ಇವತ್ತು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಅವತಾರೋತ್ಸವದ ಅಂಗವಾಗಿ ಏನು ಚಿಕ್ಕಮಗಳೂರು ಜಿಲ್ಲೆಯ ಅದರಲ್ಲೂ ನಗರದಲ್ಲಿರ್ತಕ್ಕಂಥ ತಮಿಳು ಸಮುದಾಯದವರು ಇವತ್ತು ಹಾಲುಕೊಡ ಉತ್ಸವದ ಮೆರವಣಿಗೆಯನ್ನು ಮಾಡಿ ಇವತ್ತು ಚಿಕ್ಕಮಗಳೂರಿನ ರಾಜಬೀದಿಯಲ್ಲಿ ಮೆರವಣಿಗೆ ತೆರಳಿ ನಂತರ ಶ್ರೀಯವರಿಗೆ ಕ್ಷೀರಾಭಿಷೇಕವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ. ಈಗಾಗಲೇ ಸುಮಾರು 21 ವರ್ಷಗಳಿಂದ ಈ ಕಾರ್ಯಕ್ರಮ ನಿರಂತರವಾಗಿ ನಮ್ಮ ದೇವಸ್ಥಾನದಲ್ಲಿ ನಡ್ಕೊಂಡು ಬರ್ತಾ ಇದೆ. ಈ ಕಾರ್ಯಕ್ರಮ ಏನು ಈ ದೇವಸ್ಥಾನದಿಂದ ಹೊರಟಂಥ ಮೆರವಣಿಗೆ MES ಶಾಲೆಯ ಬಳಿ ಅಂತಿಮಗೊಂಡು ಅಲ್ಲಿಂದ ನಾವು ಸರ್ಕಾರಿ ಬಸ್ಸಿನಲ್ಲಿ ಪ್ರಯಾಣ ಬೆಳೆಸಿ ದೇವಸ್ಥಾನದಲ್ಲಿ ಅರ್ಚನೆ, ಅಲಂಕಾರ, ಅಭಿಷೇಕಗಳೊಂದಿಗೆ ವಿಶೇಷ ಪೂಜೆಯನ್ನು ಏರ್ಪಡಿಸಿದ್ದೀವಿ. ಹಾಗೂ ಆ ಪೂಜೆಯ ನಂತರ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಶ್ರೀಯವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಈಗಾಗಲೇ ದೇವಸ್ಥಾನದ ಇರ್ತಕ್ಕಂಥ ಇಲ್ಲಿ ಪ್ರಾರಂಭ ಆಗಿದೆ ಕಾರ್ಯಕ್ರಮ. ಭಾಳ ಮುಖ್ಯವಾಗಿ ಇವತ್ತು ಎಲ್ಲ ಇಡೀ ದೇಶದಲ್ಲೇ, ಯಾಕಂದರೆ ಎಲ್ಲೆಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆಯೋ ಇವತ್ತು ವಿಶೇಷ ದಿನ ಅಂತ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾರೆ. ಏನು ಇವತ್ತು ವಿಶೇಷ ಅಂತಂದರೆ ಇವತ್ತು ವೈಶಾಖ ವಿಶಾಖ ಅಂದ ತಕ್ಷಣ ಇವತ್ತು ಅವತಾರ ಎತ್ತಿರ್ತಕ್ಕಂಥ ದಿನ. ಹಾಗಾಗಿ ಭಾರತ ದೇಶದಲ್ಲದೆ ವಿದೇಶದಲ್ಲೂ ಕೂಡ ಬೇರೆ ಬೇರೆ ದೇಶದಲ್ಲೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಎಲ್ಲೆಲ್ಲಿದ್ದು ಅಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ಹಾಗಾಗಿ ಈ ಹಬ್ಬವನ್ನು ಭಾಳ ವಿಶೇಷವಾಗಿ, ಅದರಲ್ಲೂ ತಮಿಳು ಜನಾಂಗ ಭಾಳ ವಿಶೇಷವಾಗಿ ಆಚರಣೆ ಮಾಡ್ತೀವಿ. ಯಾಕಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅಂದ ತಕ್ಷಣ ಮನೆ ದೇವರು ಅಂತಕ್ಕಂಥ ಭಾವನೆ ಇಟ್ಕೊಂಡು ಆಚರಣೆ ಮಾಡ್ತೀವಿ. ಆ ಜೊತೆಯಲ್ಲಿ ಭಾಳ ಬೇರೆ ಬೇರೆ ಜನಾಂಗ ಕೂಡ ಈಗಲೇ ಹಾಲು ಕೊಡೋಕ್ಕೆ ಈಗಾಗಲೇ ಬಂದಿದ್ದಾರೆ. ಅವ್ರಿಗೂ ಕೂಡ ಅವರ ಅರಿಕೆಗಳು ತೀರಿಸ್ತಕ್ಕಂಥ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಅವರು ಈ ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ಬಂದು ಆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಕ್ಷೀರಾಭಿಷೇಕವನ್ನು ಮಾಡೋದ್ರ ಮುಖಾಂತರ ಅವರ ಅರಿಕೆಯನ್ನು ಕೂಡ ತೀರಿಸ್ತಾರೆ. ಕಾರ್ಯಕ್ರಮದಲ್ಲಿ ರಘು, ಗುಣಶೇಖರ್, ಅಣ್ಣಾವೇಲು, ಕಾರ್ತಿಕ್, ಶಂಕರ್, ಆರ್ಮುಗಂ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.